ಡ್ರ್ಯಾಗನ್ ಫ್ರೂಟ್ಸ್ ಇದು ತಿಂದು ನೋಡ್ತೀವಿ ಹೆಂಗಾದೇನಂತ ನೋಡ್ರಿ. ತಗ ತಿನ್ನು. ಡ್ರ್ಯಾಗನ್ ಫ್ರೂಟ್ಸ್ ಇದು ತೋಟದಾಗ ಬೆಳೆದಾರ, ಉರ್ಮಿಟ್ಕಲ್ದಾಗ ತಂದಿವಿ, ಅಲ್ಲಿಂದ ತಿಂದು ನೋಡ್ತೀವಿ ಹೆಂಗಾದೇನಂತ ನೋಡ್ರಿ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವೆಂಕಟ್ ಮಾತಾಡ್ತಿರೋದು. ಇವತ್ತೇನಪ್ಪ ಅಂತಂದರೆ, ಈ ಹಣ್ಣು ಡ್ರ್ಯಾಗನ್ನು ಗುರುಮಿಟ್ಕಲ್ಲಲ್ಲಿ ಒಂದು ಊರು ಬರುತ್ತೆ, ಅಲ್ಲಿ ಬೆಳೆದಿದ್ದಾರೆ. ಅವಾಗೆಲ್ಲ ಮರುಭೂಮಿಯಲ್ಲಿ ಬೆಳೀತಿದ್ರು, ರಾಜಸ್ಥಾನ ಆ ಕಡೆ ಎಲ್ಲ ಬೆಳೀತಿದ್ರು. ಇದು ಇವಾಗ ಅದೇ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲೇ ಇಲ್ಲಿ ಗುರುಮಿಟ್ಕಲ್ಲಲ್ಲಿ ಬೆಳೀತಾ ಇದ್ದಾರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಈ ಹಣ್ಣು ಅಂತಂದರೆ, ಆಲ್ಮೋಸ್ಟ್ ಶುಗರು ಮತ್ತು ನಮ್ಮ ಆದಷ್ಟು ಕಾಯಿಲೆಗಳು ಇದು ತಿಂದರೆ ಏನಾಗ್ತದಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಾಗ್ತದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಶುಗರು ಏನಿರ್ತದಲ್ಲ ಅದು ಕಂಟ್ರೋಲ್ ಮಾಡ್ತದೆ. ಕಂಟ್ರೋಲ್ ಮಾಡಿ ಶುಗರು ಜಾಸ್ತಿ ಏನೇ ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ಗಳು ಹೊರಗೆ ಬರ್ತಾವೆ. ಅದಕ್ಕೋಸ್ಕರ ಆದಷ್ಟು ಈ ಹಣ್ಣನ್ನು ನಾವು ಸೇವಿಸ್ಬೇಕು. ಅದಕ್ಕೋಸ್ಕರ ಇದು ಅದ್ರದ್ದೇ ಒಂದು ವಿಡಿಯೋ ಮಾಡಿದ್ದೀವಿ. ಅಲ್ಲಿದೆಲ್ಲ ನಿಮಗೆ ಅದು ಈ ಹಣ್ಣು ಬೇಕಾಗಿತ್ತಪ್ಪ ಅಂದರೆ ನಿಮಗೆ ನಮ್ಮ ಬಯೋದಲ್ಲಿ ಕೆಳಗಡೆ ಲಿಂಕ್ ಹಾಕಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅವ್ರ ನಂಬರು ಅವ್ರದ್ದೆಲ್ಲ ಅದರಲ್ಲಿದೆ, ಅಲ್ಲಿ ತೊಗೊಂಡ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇದು ರುಚಿ ಹೆಂಗದ ಅಂತೇಳಿ ಮುಂದೆ ತೋರಿಸ್ತೀವಿ. ನೋಡಪ್ಪ, ವೆಂಕಟೇಶ್ ನಮೂನೆದ ಹಣ್ಣು ಜನರೇ ಸೌಕರ್ಯದ ಹಣ್ಣು.
ನೋಡ್ರಿ ಸಾಕು ಟೇಸ್ಟ್ ಹೆಂಗ ಭಾರಿ ನಮೂನೆ ಇರೋದು. ತಿಂದು ನೋಡಿದ್ಮೇಲೆ ಗೊತ್ತೈತಿ ಹೆಂಗಾಗದ ನ್ಯಾಚುರಲ್ ಕಲರ್ ಇದು. ಭಾರಿ ಹಣ್ಣು ಸಾಕಾರ ಹಣ್ಣಂದ್ರೆ ಹಣ್ಣೆ. ನೋಡ್ರಿ ಕರೆಕ್ಟಾಗಿ ಕೊಯ್ಕೊಂಡು ಇದೀಗ ಪದಾರ್ಥ ಮ್ಯಾಗಿರ್ತಕ್ಕಂಥದ್ದು ಹಿಂಗೆ ಅಂದ್ರೆ ಎಲ್ಲ ಬಿಚ್ಚಿಬಿಡ್ತದ. ಇದು ತಗೋಬೇಕು, ಹಿಂಗೆ ತಿನ್ಬೇಕು. ನೋಡಿ ಯಾ ನಮೂನೆ ಆಗ್ತದೆ ಕಟ್ಟಿಂಗ್ ಅಂತ. ಈ ಥರನ ಕಟ್ಟಿಂಗ್ ಮಾಡ್ಬೋದು. ಭಾರಿ ನಮ್ಮನಲ್ರಿ ಇದು. ತಗ ಹೆಂಗಾದ್ರಿ ಟೇಸ್ಟ್ ಸಾವ್ಕಾರ? ಬೆಂಕ್ಯಾ? ಬೆಂಕಿ ಅದಕ್ಕೆ ಹೇಳ್ತಾರ್ರಿ ದೊಡ್ಡವ್ರು ತಿನ್ಬೇಕು, ಶುಗರ್ ಕಂಟ್ರೋಲ್ ಇರ್ತಂತ. ನೀರಾಗಿದ್ರಾಗ ನೀರು ನೋಡ್ಗ ರಗತಾದಂಗೆ ಇದು ಕಲರ್. ಯಾವ ನಮೂನೆ ಇದು ಕಲರ್ ನೋಡಿ ದೇಹದ ಹೆಂಗಿರ್ಬೇಕು ಕಿತ್ತಾಗ. ಭಾರಿ ನಮೂನೆ ಇರ್ತದ ನೋಡ್ರಿ ಇದು ಸೇಮ್ ಬ್ಲಡ್ ಏನು ಬೇರೆ ಇಲ್ಲ, ಇದು ಕಲರ್ ಏನು ಬೇರೆ ಇಲ್ಲ, ಆ ಥರ ಹಣ್ಣು ಇದು. ಅದಕ್ಕೆ ಇದು ಶುಗರ್ ಕಂಟ್ರೋಲ್ ಇರ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಆದಷ್ಟು ನೀನಾದ್ರು ಸ್ವಲ್ಪ ತಿನ್ನಿರಿ, ಆದಷ್ಟು ಶುಗರ್ ಕಂಟ್ರೋಲ್ ಇರ್ತದೆ. ಹಂಗೆ ನಿಮ್ಮ ಮನೇಲಿ ಯಾರಿಗಾದ್ರೂ ಶುಗರ್ ಇದ್ದರೆ ಒಯ್ದು ಕೊಡ್ರಿ, ಆದಷ್ಟು ಶುಗರ್ ಕಂಟ್ರೋಲ್ ಇರ್ತದೆ. ಹಾಗಂತ ಮತ್ತೆ ನಮ್ಗೆ ಶುಗರ್ ಇಲ್ಲ, ಟೇಸ್ಟ್ ಮಾಡಿ ಹೇಳಕ್ಕೆ ಕುಂತೀವಿ. ಅದೇನು ಬೇಡ.